ಇವಾಗ ಹೇಳ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೈಟ್ ಆಗಿ ಒಂದು ಪ್ಲ್ಯಾನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಯಾವ ದೇವಸ್ಥಾನ ಅಂತ ನಮಗೂ ಇನ್ನೂ ಗೊತ್ತಿಲ್ಲ. ಸೊ ಫ್ರೆಂಡ್ ಬರ್ತಾ ಇದ್ದಾಳೆ ಆ ಕಡೆಯಿಂದ, ನಾವು ಈ ಕಡೆಯಿಂದ ಇವಾಗ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನಂಜನಗೂಡಲ್ಲಿ ಯಾವುದೋ ನಂಜನಗೂಡು ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬಸ್ ಸ್ಟಾಪ್ ಹತ್ರ ಬಂದ ತಕ್ಷಣ ಉಳ್ಳಳ್ಳಿ ಬಸ್ ಬಂತು. ಅದಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಹೆಂಗೋ ಫೈನಲಿ ಬಸ್ ಹತ್ಕೊಂಡು ಸೀಟ್ ಇಟ್ಕೊಂಡು ಕುತ್ಕೊಂಡು ಬಂದಿರ್ತೀವಿ. ಇವಾಗ ಹೇಳ್ತೀನಿ ಫ್ರೆಂಡ್ಸ್, ಇದ್ಯಾವುದು ಹೊಸ ಪ್ರತಿಭೆ? ಅನನ್ಯ ಅಂತ ಎಲ್ಲೋ ಕಾಲೇಜಲ್ಲಿ ಫ್ರೆಂಡ್ ಆಗಿತ್ತು, ಇವಾಗಲೂ ಜೊತೆಗಿದ್ದಾಳೆ ಅಷ್ಟೇ. ಸಿಕ್ಕಿದೆ ಅದೆಲ್ಲ ಸಿಕ್ಕೋದ್ಲು ಇರ್ತದೆ, ರೋಡಲ್ಲಿ ಸಿಕ್ಕೋದು ಹಂಗೆ ಬರಬೇಕಾದ್ರೆ ಕೇಸಲ್ಲೆಲ್ಲ ಆಗುತ್ತೆ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ಸಂಗಮ ಮಠ ಅಲ್ಲ, ಅದರಲ್ಲಿ ಗದ್ಗೆ ಉಳ್ಳಳ್ಳಿ ಪಪ್ಪ ಇರೋದು. ಇವಾಗ ಹೋಗ್ತಾ ಇದ್ದೀವಿ. ಅವತ್ತೇ ಬಸ್ ಹತ್ಬೇಕಿತ್ತಲ್ಲ, ಅದರಿಂದ ಇವಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಏನಿಲ್ಲ, ಒಂದು ವಿಡಿಯೋ ಆಗಿದೆ, ನಾನು ಏನೇನೋ ಮಾತಾಡ್ಬಿಟ್ಟೆ ಅಂದ್ಬಿಟ್ಟು ಆಗ್ತಿಲ್ಲ ಅಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಹಂಗೇನಿಲ್ಲ ಫ್ರೆಂಡ್ಸ್. ಇವಾಗ ಹೇಳ್ತೀನಿ, ಇವಳು ಬಂದು ನನ್ನ ಪಿ ಯುಲಿ ಫ್ರೆಂಡ್ ಆಗಿದ್ದು, ಪಿ ಯು ಇಂದ ಇಲ್ಲಿವರೆಗೆ. ಸೊ ಉಳ್ಳಳ್ಳಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬಟ್ ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂತಹ ಬಸ್ ಇರಲಿಲ್ಲ, ಅದರಿಂದ ಅಲ್ಲೇ ಆಟೋಗಳು ಇರ್ತಿದ್ದು, ಅದೇ ಆಟೋ ಹತ್ಕೊಂಡ್ವಿ. ಸೊ ಗದ್ಗೆಗೆ ಬಂದು ತಲುಪಿದ್ವಿ. ಬಂದ ತಕ್ಷಣ ನೋಡಿದ್ವಿ, ಅಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ, ಎಲ್ಲ ಖಾಲಿ ಇತ್ತು. ಸೊ ಹಾಗೆ ಬಂದ ತಕ್ಷಣ ಹೋಗಿ ಕೈ ಮುಖ ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋದ ಅಂತ ಹೋಗ್ತಾ ಇದ್ದೀವಿ. ಸೊ ಒಳಗಡೆ ಬಂದ ತಕ್ಷಣ ತುಂಬಾ ಕಾಮ್ ಆ್ಯಂಡ್ ಪೀಸ್ ಆಗಿತ್ತು. ಸೊ ಇವರೇನೇ ಮಹಾದೇವ ತಾತಯ್ಯ ಅಂತ. ಇವರಿಗೆ ಗಲಾಟೆ ಅಂದರೆ ಆಗಲ್ವಂತೆ. ಸೊ ಅದರಿಂದ ಇಲ್ಲಿ ಯಾವಾಗಲೂ ನಿಶ್ಶಬ್ದವಾಗಿರೋದಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ಯಾವಾಗಲೂ ನಿಶ್ಶಬ್ದವಾಗಿ ಇರ್ತಾರೆ. ಹೀಗೆ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಪ್ರಾರ್ಥನಾ ಮಂದಿರ ಅಂತ ಇತ್ತು, ಅಂದರೆ ಜ್ಞಾನ ಮಂದಿರ. ಇಲ್ಲಿ ಕೂತು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ಕೊಂಡ್ವಿ. ಅಂದರೆ ನಮಗೇನು ಇಷ್ಟಾರ್ಥಗಳಿರುತ್ತೆ ಅದನ್ನೆಲ್ಲ ಅವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋದಂತೆ. ಸೊ ನಾವು ಹಾಗೆ ಸ್ವಲ್ಪ ಹೊತ್ತು ಮಾಡ್ಕೊಂಡ್ವಿ. ಹಾಗೆ ಅದೆಲ್ಲ ಆದಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಆಂಟಿ ಮರದಲ್ಲಿ ಏನೋ ಕಟ್ತಾಯಿದ್ರು. ಹಾಗೆ ಆಂಟಿನ ಕೇಳಿದೆ, ಏನು ಆಂಟಿ ಕಟ್ತಾ ಇರೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅದು ಏನಾದರೂ ಅರ್ಕೆ ಇದ್ದರೆ, ಏನಾದರೂ ನಮ್ಮ ಆಸೆ ನೆರವೇರಬೇಕು ಅಂತ ಇದ್ದರೆ ಒಂದು ಬಿಳಿ ಬಟ್ಟೆಗೆ ಒಂದು ಕಾಯಿನ್ ಹಾಕಿ ಅದನ್ನು ಕಟ್ಟಿ ಆ ಮರದಲ್ಲಿ ಕಟ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಅಂತೆ. ಸೊ ಅದರಿಂದ ಅವರು ಹಾಗೆ ಕಟ್ತಾಯಿದ್ರು. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗದೆಲ್ಲ ಗೊತ್ತಿರಲಿಲ್ಲ. ಹಾಗೆ ನಾನು ನಮಸ್ಕಾರ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಖಂಡಿತ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಏನಂತ ಹೇಳಿದ್ರೆ,
ಮಹಾದೇವ ತಾತಯ್ಯ ಅವರು ಇದೇ ಜಾಗದಲ್ಲಂತೆ ಫ್ರೆಂಡ್ಸ್ ಮಲ್ಕೋತಿದ್ದಿದ್ದು. ಅಂದರೆ ಅವರು ಲಿಂಗೈಕ್ಯ ಆಗೋಕ್ಕೂ ಮುಂಚೆ ಇದೇ ಜಾಗದಲ್ಲಂತೆ ತುಂಬ ಇರ್ತಿದ್ದು. ಹಾಗೆ ಅವರು ಉಪಯೋಗಿಸ್ತಿದ್ದಂತಹ ವಸ್ತುಗಳನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಸೊ ಎಲ್ಲ ಆದಮೇಲೆ ಇನ್ನೇನು ಹೊಟ್ಟೆ ಹಸ್ತಿರುತ್ತೆ. ಸೊ ಮಧ್ಯಾಹ್ನ ಲೇಟಾಗಿತ್ತು, ಅದರಿಂದ ಊಟ ಎಲ್ಲಿ ಕೊಡ್ತಾರೆ ಅಂತ ನೋಡ್ತಾ ಇದ್ವಿ. ಊಟ ಅಂದ್ಬಿಟ್ಟು ಅಡುಗೆ ಮನೆ ಕರ್ಕೊಬಂದರು ಇವರು. ಶಿವಲಿಂಗ ಅಂದ್ಬಿಟ್ಟು ಹೋಗಿ ಗಿಡ ಕಿತ್ಕೊಳಕ್ಕೆ ಹೋಗ್ತಾಳೆ ಫ್ರೆಂಡ್. ಗಿಡ ಅಲ್ಲ, ಹೂವು ಕಿತ್ಕೋಬೇಕಾ? ಕಿತ್ಕೊಂಡು ಓಡ್ಬಾ. ಇಲ್ಲ ಯಾವೇ ಇಲ್ಲ ಅಲ್ಲಿ, ಕಿತ್ಕೋಬೇಕಾ? ಇಲ್ದರ ಅವನ ಬರುತ್ತೆ ಅಂತಳಲ್ಲ ಇವಳು, ಬಿಡಿಸಿದ್ಲು. ಸೊ ಫ್ರೆಂಡ್ಸ್, ನಿಮಗೆ ಈ ಹೂವು ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಕೊನೆಗೂ ಊಟ ಎಲ್ಲಿ ಕೊಡ್ತಿದ್ರು ಅಂತ ಗೊತ್ತಾಯಿತು. ಸೊ ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಇದೊಂಥರ ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗೆ ತುಂಬ ಖುಷಿ ಆಯಿತು ಬಂದಿದ್ದು. ಆವಾಗಲೇ ಹೇಳ್ದಂಗೆ ಮಹಾದೇವ ತಾತಯ್ಯ ಅಂತ ಅವ್ರು ಬಂದು, ಅವರು ಇಲ್ಲಿ ಲಿಂಗೈಕ್ಯ ಆಗಿರೋದು. ಅಂದರೆ ಅವರು ಬದುಕಿರುವಾಗಲೇ ಅವರೇ ಹಳ್ಳ ತೋಡಿ ಅವರೇ ಕೂತ್ಕೊಂಡು ಲಿಂಗ ಎಲ್ಲ ಹಾಕಿ ಅವರೇ ಮಣ್ಣು ಹಾಕಿಸ್ಕೊಂಡಿರೋದಂತೆ ಫ್ರೆಂಡ್ಸ್. ಸೊ ಇದರಿಂದ ಏನು ಕತೆ ಇದೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೊಂದು ಪ್ಲೇಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.